ನೋಡಿ ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ 2ನೇ ಅಧ್ಯಾಯ ಗಣಿತ ವಿಷಯದಲ್ಲಿ ಅದು ವಿಶೇಷವಾಗಿ ಘಾತಾಂಕಗಳ ಆಟ ಅಂತಕ್ಕಂಥದ್ದು ಇಲ್ಲಿ ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಇದು ಕೂಡ ನಿಮ್ಮ ಗಣಿತದಲ್ಲಿ ಬರ್ತಕ್ಕಂಥ ಒಂದು ಮೂಲ ಪ್ರಕ್ರಿಯೆಗಳಲ್ಲೇ ಬರ್ತದೆ. ಇಲ್ಲಿ ಬರ್ತಕ್ಕಂಥ ನಿಯಮಗಳಾಗಿರ್ಬೋದು, ಸುಲಭೀಕರಣದ ಮೆಥಡ್ಸ್ ಆಗಿರ್ಬೋದು, ಮುಂದಿನ ಹಂತದಲ್ಲಿ ಉನ್ನತವಾಗಿರ್ತಕ್ಕಂತಹ ವರ್ಗಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಬಹಳಷ್ಟು ಬಳಕೆಯನ್ನು ಹೊಂದಿದೆ. ಅದಕ್ಕೆ ಈ ಚಾಪ್ಟರ್ನ ಸರಿಯಾಗಿ ಎಲ್ಲರೂ ಲಕ್ಷ್ಯ ಕೊಡಿ. ಮೊದಲಿಗೆ ನಾವೇನು ತಿಳ್ಕೊಬೇಕಾಗೈತೆ ಅಂದರೆ ಘಾತೀಯ ಸಂಕೇತಗಳು ಮತ್ತು ಕ್ರಿಯೆಗಳು, ಇದ್ರ ಬಗ್ಗೆ ತಿಳ್ಕೊಬೇಕಾಗೈತೆ. ಇಲ್ಲೊಂದು ಉದಾಹರಣೆಯನ್ನು ಬರಿತೀನಿ, ಲಕ್ಷ್ಯ ಕೊಡು. ಇಲ್ಲೊಂದು ವ್ಯಾಖ್ಯೆ ಹಾಕೊಂಡಿದೆ ನೋಡ್ರಿ, ಏನಂತ ಇದೆ ನೋಡ್ರಿ. ಘಾತೀಯ ಸಂಕೇತವು ಯಾವುದೇ ಸಂಖ್ಯೆಯ ಪುನರಾವರ್ತಿತ ಗುಣಲಬ್ಧವನ್ನು ಸಂಕ್ಷಿಪ್ತವಾಗಿ ಬರೆಯುವ ಕ್ರಮವಾಗಿದೆ ಅಂತಕ್ಕಂಥದ್ದು ಇದೆ. ಇಲ್ಲಿ ಒಂದು ಸಂಕೇತಗಳನ್ನು ಯಾವುದೇ ಸಂಖ್ಯೆ ಅಂತಾರ. ನಾವು ಯಾವುದೇ ಒಂದು ಸಂಖ್ಯೆ ತಗೊಳ್ಳೋಣ. ನಾ ಇಲ್ಲೇನು ಮಾಡ್ತೀನಿ ಅಂದ್ರೆ 2 ಅಂತಕ್ಕಂಥ ಒಂದು ಸಂಖ್ಯೆ ತಗೋತೀನಿ. ಈಗ 2 ಇದೆ. ಸಂಖ್ಯೆಯ ಪುನರಾವರ್ತಿತ ಗುಣಲಬ್ಧ ಅಂದರೆ ಹೊಳ್ಳಿ ಮತ್ತು ಅದಕ್ಕೆ ಗುಣಿಸೋನು. 2 ಸಲ ಗುಣಿಸಿನಿ, ಮತ್ತು ಇನ್ನೊಂದು ಸಲ ಗುಣಿಸೋನು, 3 ಸಲ ಗುಣಿಸಿದೆ, ಇನ್ನೊಂದು ಸಲ 2 ಗುಣಿಸೋನು, ಹೌದಾ? ಆಮೇಲೆ ಇನ್ನೊಂದು ಸಲ ಗುಣಿಸೋನು. 2 ಸಲ ಗುಣಾಕಾರ ಆಗೈತಿ, 5 ಸಲ ಪುನರಾವರ್ತಿತ ಗುಣಲಬ್ಧ 2 ಅಂತಕ್ಕಂಥ ಸಂಖ್ಯೆ 5 ಬಾರಿ ಗುಣಲಬ್ಧ ಆಗಿದೆ. ಇದನ್ನು ಸಂಕ್ಷಿಪ್ತವಾಗಿ ನೋಡ್ರಿ, ಘಾತೀಯ ಸಂಕೇತ ರೂಪದಾಗ ಬರಿಬೇಕು ಅಂತಂದ್ರೆ 2ರ ಘಾತ ಎಷ್ಟು ಬರಿತೀವಿ ಅಂತಂದ್ರೆ 5 ಅಂತ ಬರಿತೀವಿ, ಹೌದಾ? ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇಲ್ಲೇ ನಾನು 4 ತಗೋತೀನಿ, 4ನ್ನು ಗುಣಾಕಾರ ಮಾಡ್ತಾ ಹೋಗ್ತೀನಿ. 4 ಗುಂಡ್ಲೆ 4 ಗುಂಡ್ಲೆ 4 ಗುಂಡ್ಲೆ 4 ಗುಂಡ್ಲೆ 4 ಗುಂಡ್ಲೆ 4 ಗುಂಡ್ಲೆ 4 ನೋಡ್ರಿ ಎಷ್ಟು ಸಲ ಗುಣಾಕಾರ ಆಗೈತೆ. 1 2 3 4 5 6 7 ಬಾರಿ ರಿಪೀಟ್ ಆಗಿ ಪುನರಾವರ್ತಿತವಾಗಿ 4ನ್ನು ಗುಣಿಸಲಾಗಿದೆ. ಅದಕ್ಕೆ 4ರ ಘಾತ ಎಷ್ಟು ಬರೀದನ್ನ 7 ಅಂತ ಬರಿಬೋದು. ಈಗ -5 ತಗೊಳ್ಳೋಣ. ಗುಂಡ್ಲೆ -5 ಗುಂಡ್ಲೆ -5 ಗುಂಡ್ಲೆ -5 ಗುಂಡ್ಲೆ -5 ಗುಂಡ್ಲೆ -5 ಗುಂಡ್ಲೆ -5 -5 ಅಂತಕ್ಕಂಥ ಒಂದು ಸಂಖ್ಯೆ ಎಷ್ಟು ಬಾರಿ ಗುಣಿಸಲ್ಪಟ್ಟಿದೆ ನೋಡ್ರಿ. 7 ಬಾರಿ ಗುಣಿಸಲ್ಪಟ್ಟಿತ್ತಲ್ಲ. ಅದಕ್ಕೆ ಇದನ್ನ ಹೆಂಗೆ ಬರಿಬೇಕು? ಮ್ಯಾಲೂ 7 ಬಂದೈತಿ, ಇಲ್ಲ ಸ್ವಲ್ಪ ಬದಲಾಯಿಸ್ಕೊಳ್ಳೋಂಥದ್ದು. ಇನ್ನೊಂದು -5 ತಗೊಳ್ಳೋಲ್ಲ ಅಂದ್ರೆ 2 ಸಲ ಆಯ್ತು. ಎಷ್ಟು? ಇನ್ನೊಂದು ಸಲ -5 ತೊಗೊಂಡ್ರೆ ಅಂದ್ರೆ ಇದು -5ರ ಘಾತ ಎಷ್ಟಾಯ್ತು? 8. -5 ಅಂತಕ್ಕಂಥ ಸಂಖ್ಯೆ 8 ಬಾರಿ ಗುಣಿಸಲ್ಪಟ್ಟೈತಿ. ತಿಳಿಯುತ್ತೆ ನಾ ಹೇಳಿದ್ದು? ಹಂಗೆ ಇನ್ನೊಂದೆರಡು ಉದಾಹರಣೆಗಳನ್ನು ನೋಡ್ರಿ. 7 ತಗೊಳ್ಳೋಣ. 7 ಗುಂಡ್ಲೆ 7 ಗುಂಡ್ಲೆ 7 ಗುಂಡ್ಲೆ 7 ಇಷ್ಟಕ್ಕೆ ಸಾಕು ಮಾಡ್ತೀನಿ. 7ರ ಘಾತ ಎಷ್ಟು ಬರೋರು ಹೇಳ್ರಿ ಈಗ? 4. ಗೊತ್ತಾಯ್ತಲ್ಲ? ಇದನ್ನು ಸ್ವಲ್ಪ ಸಾಮಾನ್ಯೀಕರಣ ಮಾಡೋದು ಅಂತಂದ್ರೆ, ಸಾಮಾನ್ಯವಾಗಿ ಎ ಅಂತಕ್ಕಂಥದ್ದು ಒಂದು ಶೂನ್ಯವಲ್ಲದ ಸಂಖ್ಯೆ. ಸಾಮಾನ್ಯವಾಗಿ ಎ ಅಂತಕ್ಕಂಥದ್ದು ಏನು 0 ಆಗಿರಬಾರ್ದು, ಶೂನ್ಯವಲ್ಲದ ಸಂಖ್ಯೆ ಆಗಿರಬೇಕು. ಮತ್ತು ಎನ್ ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರಲಿ. ಎಯು ಶೂನ್ಯವಲ್ಲದ ಸಂಖ್ಯೆ ಮತ್ತು ಎನ್ ಸ್ವಾಭಾವಿಕ ಸಂಖ್ಯೆಯಾದರೆ, ಎನ್ ಅಂತಕ್ಕಂಥದ್ದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿತ್ತು ಅಂತಂದ್ರೆ, ಸ್ವಾಭಾವಿಕ ಸಂಖ್ಯೆ ಆದರೆ ಎ ಅಂತಕ್ಕಂಥ ಒಂದು ಸಂಖ್ಯೆ ಐತಿ, ಅದನ್ನು ಎ ಗುಂಡ್ಲೆ ಎ ಗುಂಡ್ಲೆ ಎ ಗುಂಡ್ಲೆ ಎ ಗುಂಡ್ಲೆ ಎ ಹಿಂಗೆ ಗುಣಿಸಿದೇವೆ ತಿಕ್ಕೊಡ್ರಿ. 8 ಸಲ ಗುಣಿಸಿದೀವಿ ಅಂತಂದ್ರೆ ಎನ್ ಸಲ ಗುಣಿಸಿದೇವೆ ತಿಕ್ಕೊಡ್ರಿ. ಎಷ್ಟು ಬಾರಿ? ಎನ್ ಬಾರಿ. ಎನ್ ಸಲ ಇದನ್ನು ನಾವು ಗುಣಿಸಿದ್ವಿ ಅಂತಂದ್ರೆ ಸಾಂಕೇತಿಕವಾಗಿ ಇದು ಹೆಂಗೆ ಬರಿತೀವಿ ಅಂದ್ರೆ, ಎ ಅಂತಕ್ಕಂತಹ ಸಂಖ್ಯೆ ಎನ್ ಬಾರಿ ಗುಣಲಬ್ಧ ಆಗೈತಿ. ಇಲ್ಲಿ ನೋಡ್ರಿ, 2 5 ಸಲ ಗುಣಿಸಿತ್ತು, 2ರ ಘಾತ 5 ಬರ್ದ್ರಿ. 4 7 ಸಲ ಗುಣಿಸಿತ್ತು, 4ರ ಘಾತ 7 ಬರ್ದ್ರಿ. ಹಂಗೆ ಎ 8 ಸಲ ಗುಣಿಸೈತಿ, ಎನ್ ಸಲ ಗುಣಿಸೈತಿ ಅಂದ್ರೆ ಇದನ್ನ ಹೆಂಗೆ ಬರಿಬೇಕು? ಎನ ಘಾತ ಎನ್ ಅಂತ ಬರಿಬೇಕು. ಇದು ಘಾತೀಯ ಸಂಕೇತ. ಇಲ್ಲಿ ಏನ ಘಾತ ಎನ್ ಐತಲ್ಲ, ಏನ ಘಾತ ಎನ್ ಐತಲ್ಲ, ಇದ್ರೊಳಗೆ ಲಕ್ಷ ಕೊಡ್ಬೇಕು, ಎಲ್ಲರೂ ಗಮನಿಸ್ಬೇಕು. ಈ ಎ ಐತಲ್ಲ, ಈ ಏಕೆ ಏನಂತ ಕರೀತಾರೆ ಅಂದ್ರೆ ಆಧಾರ ಸಂಖ್ಯೆ ಅಂತ ಕರೀತಾರೆ. ಏನಂತ ಕರೀತಾರೋ? ಆಧಾರ ಸಂಖ್ಯೆ ಅಂತ ಕರಿತೀವಿ. ಆಮೇಲೆ ತಲೆ ಮೇಲೆ ಬರ್ದಿರಲ್ಲ ಮ್ಯಾಲ, ಅದು ಘಾತ
ಈ ಎಣ್ಣಕ್ಕೆ ಏನಂತ ಕರೀತಾರಂದ್ರೆ ಘಾತ ಸೂಚಿ ಅಂತ ಕರೀತಾರೆ. ಇದನ್ನ ನೆನ್ಪಿಟ್ಕೋಬೇಕು, ಇದು ಘಾತ ಸೂಚಿ. ಅರ್ಥ ಆಯ್ತು? ತಿಳಿತಾ? ಇದು ಮೂಲ ಮಾಹಿತಿ ನಿಮ್ಗೆ ಘಾತೀಯ ಸಂಕೇತ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ. ಇನ್ನು ಮುಂದಿನ ಚರ್ಚೆಯಲ್ಲಿ ನಾವೇನು ಮಾಡೋದಿದ್ದೀವಿ ಅಂತಂದ್ರೆ ಘಾತಾಂಕ ರೂಪದಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ. ಈ ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ನಿಮ್ಗೆ ಕೊಟ್ಟಿದ್ರೆ ಅಂದ್ರೆ ಅದನ್ನು ಅವಿಭಾಜ್ಯ ಅಪವರ್ತನಗಳ ಲಬ್ಧವಾಗಿ ಬರೋದು ಘಾತಾಂಕ ರೂಪದಲ್ಲಿ ನಮಗೆ ಇಡಲಿಕ್ಕೆ ಬರ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಉದಾಹರಣೆಗಳ ಮುಖಾಂತರ ನಾವು ಗುರುತಿಸ್ತಕ್ಕಂತಹ ಕೆಲಸವನ್ನು ಮಾಡೋಣ. ಈಗ 625 ಅಂತಕ್ಕಂಥದ್ದು ಒಂದು ಸಂಖ್ಯೆ ತಗೋತೀನಿ ನಾನು. ಉದಾಹರಣೆ 1 ಏನು ತೊಗೊಂಡಿನಿ? 625 ತೊಗೊಂಡೇನೆ. ಈಗ ನೀವು 625 ತೊಗೊಂಡ್ರೆ ಅಂದರೆ ಇದಕ್ಕೆ ಅಪವರ್ತನಗಳನ್ನು ತಗೊಳ್ಳೋಣ. 625 ಬಾಜುಕ್ ಬರ್ಕೋರಿ ಎಲ್ಲರೂ. ಮತ್ತು ಈಗ ನಾವು ಇದ್ರಿಗೆ ಎಷ್ಟಲೇ ಭಾಗ ಹೋಗ್ತೈತಿ ನೋಡ್ಕೊತ ಹೋಗೋಣ. 5ರಲ್ಲೇ ಭಾಗ ಹೋಗತ್ತಿಲ್ಲ ಇದು. ನೋಟ್ಬುಕ್ ತೆಗೀರಿ, ನೀವು ಕೆಲಸ ಮಾಡ್ಕೋತ ಹೋಗ್ರಿ ನನ್ನ ಜೊತೆ. 625 ಬರದ್ರಿ. 5ಲೇ ಭಾಗಸನು. 5 ಎಷ್ಟಲೇ ₹100 ಹೇಳ್ರಿ. 5 1ಲೇ 5, 12 ಉಳಿತು. 5 2ಲೇ 10, 5 5ಲೇ 25. ಮತ್ತು 5ಲೇ ಹಚ್ತೀರಿ. 5 2ಲೇ 10, 5 5ಲೇ 25, 5 5ಲೇ 25, 5 1ಲೇ 5. ಈಗ 625 ಇಲ್ಲಿ ನೋಡ್ರಿ, 5 ಎಷ್ಟು ಸಲ ಗುಣಾಕಾರ ಆಗೈತಿ? 4 ಸಲ ಗುಣಾಕಾರ ಆಗೈತಿ. ಹೌದಾ ಇಲ್ಲೋ? ಅಂದ್ರೆ ಇದನ್ನ ಹೆಂಗೆ ಬರಿಬೋದು? 5ರ ಘಾತ ಹೆಂಗೆ ಬರಿಬೋದು ಹೇಳ್ರಿ? 4. ಹಿಂಗೆ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿ ವ್ಯಕ್ತಪಡಿಸಕ್ಕೆ ಬರ್ತದೆ. ಗುಣಲಬ್ಧ ಆಗಿ ವ್ಯಕ್ತಪಡಿಸಕ್ಕೆ ಬರ್ತೈತಿ. ಅದನ್ನು ಘಾತೀಯ ಸಂಕೇತದೊಳಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಉದಾಹರಣೆ ಏನು ತಗೊಳ್ಳೋಣ? 360 ತಗೊಂಡಿದ್ದೀನಿ. ಎರಡನೇ ಉದಾಹರಣೆ ನೋಡ್ರಿ. ಉದಾಹರಣೆ 2. 360 ಪರಿಗಣಿಸಿದ್ವಿ. 360. ಸ್ವಲ್ಪ ಎಲ್ಲರೂ ಪಕ್ಕಕ್ಕೆ 360 ಬರ್ಕೋರಿ. ಮತ್ತು ಹಿಂಗೆ ಬಾಜುಕೊಂದು ಗೆರೆ ಹೇಳಿದ್ವಿ. ಇದರ ಅಪವರ್ತನಗಳನ್ನ ತೆಗೀನು. ಯಾರೋ ಒಬ್ರು ಮಾಡ್ತಾರೋ, ನನ್ನ ಫ್ರೆಂಡ್ ಮಾಡ್ತಾನ ಅಥವಾ ಸರ್ ಮಾಡ್ತಾರ, ಹಂಗೆ ನೋಡಬೇಕು ಬೇಡ. ಪ್ರತಿಯೊಬ್ಬರು ನಿಮ್ಮನ್ನು ನೀವು ಗಣಿತದೊಳಗೆ ತೊಡಗಿಸ್ಕೋಬೇಕು. ನಿಮ್ಮ ಪೆನ್ನು, ನಿಮ್ಮ ತಲೆಯಲ್ಲಿ ವಿಚಾರ, ಆ ಲೆಕ್ಕಾಚಾರಗಳು ಸಾಗಬೇಕು. ನಿಮ್ಮ ಹ್ಯಾಂಡ್ ಮೈಂಡ್ ಕೋಆರ್ಡಿನೇಷನ್ ಬೇಕು. ಅದರೊಂದಿಗೆ ನೀವು ಹೋದ್ರಿ ಅಂತಂದ್ರೆ 100% ನಿಮಗೆ ಗಣಿತ ಬರ್ತದೆ, ಸುಲಭ ಆಗ್ತದೆ. ನೋಡಿರಿ, 2ಲೇ ಹಚ್ಕೊಳ್ಳೋಣ. 2 ಎಷ್ಟಲೇ ಹಚ್ತೀರಿ? 2 1ಲೇ 2, 2 ಎಷ್ಟಲೇ 16, 2 8ಲೇ 16. ಮುಂದೆ ಎಷ್ಟು ಬರಿಬೇಕು? 0 ಬರಿಬೇಕು. 2 ಎಷ್ಟಲೇ ಹಚ್ತೀರಿ ನೆಕ್ಸ್ಟ್? 2 9ಲೇ, 2 9ಲೇ ಮುಂದೆ 0ನಲ್ಲ, 2 ಪೂಜಿ. ಇನ್ನು 2 ಎಷ್ಟಲೇ ಹಚ್ತೀರಿ? 2 4ಲೇ 8, 2 5ಲೇ 10. ಇನ್ನು ಮತ್ತೆ 3ಲೇ ಹೋಗತ್ತೆ ನೋಡಿ. 3 1ಲೇ 3, 3 5ಲೇ 15, 3 5ಲೇ 15. ಮುಂದೆ ಎಷ್ಟು ಬರಿಬೇಕು? 5 1ಲೇ ಬರಿಬೇಕು. ಅರ್ಥ ಆತಾನೆ ಎಲ್ಲರಿಗೂ? ಎಷ್ಟು? ಇನ್ನು 360 = 2 ಗುಂಡ್ಲೆ 2 ಮುಂದೆ ಎಷ್ಟು ಬರಿಬೇಕು? 3 ಗುಂಡ್ಲೆ 3 ಎಷ್ಟು ಬರಿಬೇಕು? 5 ಬರಿಬೇಕು. ಇಲ್ಲೇ ಹಿಂದಿನ ಉದಾಹರಣೆ ಒಳಗೆ ಏನಿತ್ತು? 5 ಒಂದೇ ಇತ್ತು. ಇಲ್ಲಿ ಬೇರೆ ಬಂದಾಗ ಇದನ್ನ ಹೆಂಗೆ ಘಾತ ಸೂಚಿ ಒಳಗೆ ಬರೀದಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 360 = ಹೆಂಗೆ ಬರೆಯಕ್ಕೆ ಬರ್ತೈತಿ ಅಂದ್ರೆ 2 ಎಷ್ಟು ಸಲ ಬಂದೈತಿ ನೋಡ್ರಿ? 3 ಸಲ ಬಂದೈತಿ. 2ರ ಘಾತ 3 ಬರೀ. 3 ಎಷ್ಟು ಸಲ ಬಂದೈತಿ ನೋಡ್ರಿ, ಮತ್ತೆ ಹೇಳ್ರಿ. ಎಷ್ಟು ಸಲ? 2 ಸಲ. ಅಂದ್ರೆ 3ರ ಘಾತ ಎಷ್ಟು ಬರಲಿ? 2 ಬರಲಿ. 5 ಒಂದೇ ಸಲ ಬಂದೈತ್ರಿಪ್ಪ ಅಂದ್ರೆ ಇದ್ರ ಘಾತ ಸೂಚಿ ಎಷ್ಟು ಬರೆಯೋಣ? 1 ಬರೆದ್ರೆ ಸರಿ ಹೋಗ್ತಿಲ್ಲ. ಇಷ್ಟ ಮಾಡೋದು, ಮತ್ತೇನಿಲ್ಲ. ತಿಳಿತು? ಹಂಗೆ ಮತ್ತೊಂದೆರಡು ಉದಾಹರಣೆಗಳು ನೋಡಿ. 4500 ತಗೊಳ್ಳೋಣ. ಮುಂದಿನ ಉದಾಹರಣೆ 3 ಏನಪ್ಪ ಅಂತಂದ್ರೆ 4500 ತಗೊಳಕತ್ತೀನಿ. 4500. ಈ 4500ಕ್ಕೆ ಅವಿಭಾಜ್ಯ ಅಪವರ್ತನಗಳನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಎಷ್ಟಲೇ ಹಚ್ತೀರಿ? ಮೊದಲ 2ಲೇ ಹಚ್ತೀರಿ. 2 ಎಷ್ಟಲೇ? 2 2ಲೇ 4, 2 2ಲೇ 4, 2 5ಲೇ 10, ಮುಂದೆ 0 ಉಳಿತು. ತಿಳಿತಿದ್ದು? ಮತ್ತು 2ಲಿಂದ ಭಾಗ ಹೋಗ್ತದೆ. ನೀ ಯಾಕೆ ಸುಮ್ಮ ಕುಂತಿ ನೋಡಮ್ಮ, ಮಾಡ್ಕೊತ ಹೋಗಿ ಮಾಡತ್ತಿ ಏನು ಮಾಡಿ ಮುಗಿಸೀನೀಗ. ಮುಗಿಸಿದ್ರ 2 1ಲೇ 2, 2 1ಲೇ 2 2ಲೇ 2 5ಲೇ 4 ಎಲ್ಲಿದೆ? ಸರಿ ಐತಿಲ್ಲ ಮಾಡಿದ್ದು. ಮುಂದೆ ಮತ್ತೆ 2ಲೇ ಹೋಗಂಗಿಲ್ಲ. 3ಲೇ ಹೋಗ್ತೈತಿನ? 3 ಎಷ್ಟಲೇ? 3 3ಲೇ 9, 2 ಉಳಿತು. 22 ಆತ. 3 7ಲೇ 21, 1 ಉಳಿತು. 15 ಆತ. 3 5ಲೇ 15.
3 1 3, 3 2 6, 3 5 15. ಮುಂದೆ ಎಷ್ಟು ಲೆಸ್ತೀರಿ? 5 ಲೆಸ್ತೀರಿ. 5 2 10, 5 5 25. 5 5 5 1 ಅಂದ್ರೆ 4500 ನಾವು ಯಾವ ರೀತಿ ಬರಿಬೋದು? 2 × 2, 3 × 3 ಗುಂಡ್ಲೆ 5 8 ಸಲ 3 ಸಲ ಬರೆದ್ರೆ ಎಲ್ಲರೂ ನನ್ನ ಜೊತೆ ಆದಷ್ಟು ನನ್ನ ಜೊತೆನೇ ಬರೀತಕ್ಕಂಥದ್ದನ್ನು ರೂಢಿಸ್ಕೋರಿ. ಪಾಸ್ ಮಾಡಿ ನಿಲ್ಲಿಸಿ ಬರೀಕೊಂತ ಹೋಗೋದು ಸಾಕು, ಆರಂಭಕ್ಕೆ ಕಷ್ಟ ಅದು. ಇನ್ನು ನೀವೆಲ್ಲರೂ ಮೈಂಡ್ ಸೆಟ್ ಮಾಡ್ಕೋಬೇಕು, ನಾನು ಜೊತೆನೇ ಬರೀದನ್ನು ರೂಢಿಸ್ಕೊಡ್ರಿ. 2 ಎಷ್ಟು ಬಾರಿ ಪುನರಾವರ್ತನೆ ಆಗೈತಿ? 2 ಬಾರಿ. ಅಂದರೆ 2 ರ ಘಾತ 2 ಬರಿಲ್ಲ. 3 ಎಷ್ಟು ಬಾರಿ? 2 ಬಾರಿ ಐತಿ. ಅಂದ್ರೆ 3 ರ ಘಾತ ಎಷ್ಟು ಬರಿಬೇಕು? ಅಲ್ಲಿ ಕೆಲವ್ರು ಬರಿತಾ ಇಲ್ಲ ಯಾಕೆ ಬರ್ದ್ರಿ? 5 ಎಷ್ಟರ ಘಾತ? 5 ರ ಘಾತ ಎಷ್ಟು ಬರೆಯವ್ರು ಹೇಳ್ರಿ? ಇದು ಅವಿಭಾಜ್ಯ ಅಪವರ್ತಿಸೋದು ಮತ್ತು ಅದನ್ನು ಘಾತಾಂಕ ರೂಪದೊಳಗೆ ಬರೆಯೋದು. ಇದು ಘಾತಾಂಕ ರೂಪ. ತಿಳಿತು? ಸರಿ, ಇಲ್ಲೊಂದೆರಡು ಉದಾಹರಣೆಗಳನ್ನು ನಾನು ಕೊಡ್ತೀನಿ, ಅದನ್ನು ನೀವೇ ಪ್ರಯತ್ನ ಮಾಡ್ರಿ. ಆಮೇಲೆ ಮಾಡ್ತೀರಿ? 1568 ಬಂದ ಮಾಡ್ರಿ ಸಾಕು. ಆಮೇಲೆ ಮನೇಲಿ ಮಾಡ್ಕೊಡ್ರಿ. ಉದಾಹರಣೆ 4, 1568 1568. ಆಮೇಲೆ ಇನ್ನೊಂದು 180. ಇವು ನೀವೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಇವೆರಡನ್ನೂ ಪ್ರಯತ್ನ ಮಾಡಿ. ಇಲ್ಲೇ ಮಾಡ್ಕೋತ ಕೂಡಬೇಡ, ನಾವು ಮುಂದಿನ ಚರ್ಚೆಗೆ ಹೋಗ್ತೀವಿ. ಮುಂದಿನ ಚರ್ಚೆ ಏನಿದೆ ಅಂತ ಸ್ವಲ್ಪ ನೋಡಿ. ಸಮ ಮತ್ತು ಧನಘಾತಗಳೊಂದಿಗೆ ಋಣಾತ್ಮಕ ಸಂಖ್ಯೆಗಳು. ಓಕೆ, ಒಂದು ಋಣಾತ್ಮಕ ಸಂಖ್ಯೆ ಇತ್ತು ಅಂತಂದ್ರೆ ಒಂದು ನೋಡ್ರಿ, ಋಣಾತ್ಮಕ ಸಂಖ್ಯೆ, ಈಗ ಋಣಾತ್ಮಕ ಸಂಖ್ಯೆ ಐತಿ. ಋಣಾತ್ಮಕ ಸಂಖ್ಯೆ, ಈ ಋಣಾತ್ಮಕ ಸಂಖ್ಯೆಯ ಘಾತ ಸಮ ಇತ್ತು ಅಂದ್ರೆ ಅದು ಯಾವಾಗಲೂ ಏನಿರ್ತೈತೆ ಅಂದ್ರೆ ಒಂದು ಧನ ಸಂಖ್ಯೆಯನ್ನು ಕೊಡ್ತದ. ಇದನ್ನು ನೆನಪಿನಾಗ ಇಟ್ಕೋಬೇಕು ನಾವು. ಋಣ ಸಂಖ್ಯೆಯ ಘಾತ ಗಮನಿಸಬೇಕು. ಋಣ ಸಂಖ್ಯೆಯ ಘಾತ ಸಮಸಂಖ್ಯೆಯಾಗಿದ್ದರೆ ಉತ್ತರ ಧನ ಸಂಖ್ಯೆ ಆಗಿರ್ತದೆ. ಇದಕ್ಕೊಂದು 2-3 ಉದಾಹರಣೆಗಳು ನೋಡೋಣ. ಸಣ್ಣ ಉದಾಹರಣೆ ನೋಡು, ಭಾಳ ದೊಡ್ಡ ಏನು ಬೇಡ. -2 ಐತಿ, ಇದರ ಘಾತ ಎಷ್ಟೈತೆ ಅಂದ್ರೆ 4 ಐತಿ. 4 ಅಂತಕ್ಕಂಥದ್ದು ಸಮಸಂಖ್ಯೆನೋ ಬೆಸ ಸಂಖ್ಯೆ? ಅದು ಸಮಸಂಖ್ಯೆ ನೋಡ್ರಿ. -2 ಗುಂಡ್ಲೆ -2 ಗುಂಡ್ಲೆ -2 ಗುಂಡ್ಲೆ -2 ಇದು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಮತ್ತೊಮ್ಮೆ ಕೇಳಿಸ್ಕೊ, ಕನ್ಫ್ಯೂಸ್ ಮಾಡ್ಕೊಂಡ್ರೆ ಯಾಕೋ. ಇವೆರಡು ಗುಣಿಸಿರ ಪ್ಲಸ್, ಇವೆರಡು ಗುಣಿಸಿರ ಏನಾಯ್ತು? ಪ್ಲಸ್. ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಪ್ಲಸ್. ಅಂದ್ರೆ ಕೊನೆಯ ಚಿಹ್ನೆ ಏನು ಬಂತು ನೋಡಿ. ಧನ ಸಂಖ್ಯೆ ಯಾವುದಾರೆ ಬರಲ್ಲ. 2 2 4, 4 2 8, 8 2 16. ಇಲ್ಲಿ ಪ್ಲಸ್ 16 ಬಂತೋ ಇಲ್ಲ? ನನ್ನ ಜೊತೆನೇ ಬರ್ಕೋತ ಹೋಗಲ್ಲ. ಇದ್ರಾಗ ಏನು ಕಷ್ಟ ಐತಿ? ವಿಡಿಯೋ ನಿಲ್ಸೋದೊಮ್ಮೆ ಬರೀದೊಮ್ಮೆ ಬೇಡ, ಜೊತೆನೇ ಬಿಡಿಸ್ಕೊತ ಹೋಗೋ. ಇನ್ನು ಮತ್ತೊಂದು ಸಣ್ಣ ಉದಾಹರಣೆ ನೋಡಿ. ಇನ್ನೊಂದು ಉದಾಹರಣೆ, ಈಗ -1 ರ ಘಾತ 4 ಸರಳ ತಗೊಳ್ಳೋಣ. 4 ಯಾಕೆ 6 ತಗೋರಿ, ಮತ್ತು ಅದನ್ನ ರಿಪೀಟ್ ಮಾಡ್ದಂಗೆ ಆಗ್ತೈತಿ. 6 ತಗೊಳ್ಳೋಣ ಘಾತ. ಸಮಸಂಖ್ಯೆ ಯಾವುದಿಲ್ಲ 6. ಸರಿ, ಎಷ್ಟು ಬರಲಿ ಈಗ? -1 -1 -1 -1 -1 -1 ನೋಡ್ರಿ, ಜೋಡಿ ಅದಾವೆಲ್ಲ. ಇದು ಪ್ಲಸ್ ಆದ, ಇದು ಪ್ಲಸ್ ಆದ, ಇದು ಪ್ಲಸ್ ಆದ. ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಫೈನಲ್ ಏನು ಬರಬೇಕು? ಪ್ಲಸ್ ಬರಬೇಕು. ಧನ ಸಂಖ್ಯೆನ ಬರಬೇಕಿಲ್ಲ? 1 2 ಸಲ ಗುಣಿಸಲು 1 ಬರಬೇಕಿಲ್ಲ? ಹಂಗಂದ್ರೆ ನನಗೆ ಹೇಳ್ರಿ, -1 ರ ಘಾತ 1028 ಐತಿ. ಇದ್ರ ಉತ್ತರ ಪಟ್ನ ನೋಡಿದ ತಕ್ಷಣ ಹೇಳ್ಬೇಕು. +1 -1? 1028 ಸಮಸಂಖ್ಯೆ ಅಂತ ಬರ್ಬೇಕು ನಿಮ್ಮ ತಲೆಯಾಗ. +1 ಬರೆದ್ರೆ ಸಾಕ್ಲಾ? ಇಷ್ಟ ಇಲ್ಲಿ ಮಾಹಿತಿ. ಮುಂದೆ ನೋಡ್ರಿ, ಇನ್ನು ಯಾವುದೇ ಒಂದು ಋಣಾತ್ಮಕ ಸಂಖ್ಯೆ ಐತೆ ತಿಳ್ಕೊಡ್ರಿ. ನನ್ನ ಜೊತೆನೇ ಬರೀತಕ್ಕಂಥದ್ದನ್ನು ರೂಢಿಸ್ಕೊರಿ. ವಿಡಿಯೋ ನಿಲ್ಲಿಸಿ ಬರೀದು ಬೇಡ. ಋಣಾತ್ಮಕ ಸಂಖ್ಯೆ, ಇದರ ಘಾತ ಬೆಸ ಸಂಖ್ಯೆ ಇತ್ತು ಅಂತಂದ್ರೆ ಉತ್ತರ ನಿಮ್ಗೆ ಧನ ಸಂಖ್ಯೆ ಬರಂಗಿಲ್ಲ. ಏನು ಬರ್ತತಿ ಅಂತಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ ಏನು ಬರ್ತೈತಿ? ಋಣ ಸಂಖ್ಯೆ ಬರ್ತದ ಅಂತಕ್ಕಂಥದ್ದು ಮಾಹಿತಿಯಲ್ಲಿ ನಾವು ಇಟ್ಕೋಬೇಕಾದದ್ದು.
ಒಂದು ಚಿಕ್ಕ ಉದಾಹರಣೆ, -2 ತಗೊಳ್ಳೋಣ. 3 ಬೆಸ ಸಂಖ್ಯೆ ಹೌದು ಅಲ್ಲೋ? 3 ಅನ್ನೋದು ಬೆಸ್ ಸಂಖ್ಯೆ. ನನ್ನ ಜೊತೆ ಬರಿತಾ ಹೋಗ್ಬೇಕು. ನನ್ನ ಜೊತೆ ಬರೀದನ್ನು ರೂಢಿಸ್ಕೊರಿ. -2 ಇನ್ನು ಘಾತದ ಉಲ್ಟಾ ವಿಸ್ತೃತ ರೂಪದಾಗ ಇದನ್ನು ಬರೆದ್ರೆ, ವಿಸ್ತರಿಸಿ ಬರೆದ್ರೆ -2 ಎಷ್ಟು ಸಲ ಬರಿಬೇಕು? 3 ಸಲ ಬರಿಬೇಕು. ಈಗ ನಿಮಗೆ 3 ಸಲ ಬರ್ಕೊಂಡ ಮೈನಸ್ ಇವೆರಡ ಗುಣಿಸ್ರಿ ಎಷ್ಟಾಯ್ತು? ಪ್ಲಸ್. ಮನಸ್ಸಿನಾಗ ಇಡ್ತಾರೆ ಪ್ಲಸ್ ಇಂಟು ಮೈನಸ್. ಲಾಸ್ಟ್ ಇನ್ನೊಂದು ಐತೆ ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಕತಿ? ಮೈನಸ್ ಆಗಿ. ಅಂದಮೇಲೆ ಎಷ್ಟು ಬರೀಬೇಕು? 2-3 ಸಲ ಗುಣಿಸ್ರಿ ಎಷ್ಟು ಬರ್ತೈತಿ? 8 ಬರ್ತೈತಿಲ್ಲ? ಮೈನಸ್ ಬರ್ತಿಲ್ಲ, ಋಣ ಸಂಖ್ಯೆ ಬಂತಿಲ್ಲ ಅಲ್ಲಿ ನೋಡ್ರಿ. ಹಂಗೆ ಇನ್ನೊಂದು -4 3 ತಗೊಳ್ರಿ. ಇದು 3 ಐತಿ ಇರಲಿ. -4 ಗುಂಡ್ಲೆ -4 ಇದು ಕೂಡ ಏನಾಗಬೇಕು? ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಆಕತಿ. 4 16 16 ಎಷ್ಟು ಆಕತಿ? 64 ಆಕತಿ. ಹಂಗೆ ನಂಗೆ ಹೇಳ್ರಿ, ಈಗ -1 ಐತೆ ತಿಳ್ಕೊಡ್ರಿ. -1 ಇದನ್ನು ಮೊದಲು ಗುಣಿಸಿ ನೋಡುನು. ಬರ್ಕೋತ ಹೋಗ್ಬೇಕು ನನ್ನ ಜೋಡಿ. -1 ಹಿಂಗಾಗಿ 7 ಸಲ ಬರ್ರಿ. -1 -1 1 2 3 4 5 ಇದು 6 ಆಮೇಲೆ ಇದು 7. -1 7 ಬಾರಿ ಗುಣಾಕಾರ ಮಾಡಿದೆ ನಾನು. -1 ಎಷ್ಟು ಬರೀನು? 7 ಬರೀನು. ಸಾರಿ 14 ಬರ್ದಿನ ಮತ್ತೆ. -1 7 ಇದ್ದದನ್ನ ವಿಸ್ತರಿಸಿ ಬರ್ದಿರಲೇ. ಹಾಂ, ಚಿಹ್ನೆ ಏನು ಬರ್ತೈತೆ ನೋಡ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್. ಲಕ್ಷ ಇಡ್ಬೇಕಾ ನೋಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಇದು ಮೈನಸ್ ಇಂಟು ಮೈನಸ್ ಪ್ಲಸ್, ಇದು ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ತನ ಎಲ್ಲ ಪ್ಲಸ್ ಆದವು, ಎಲ್ಲ ಪ್ಲಸ್ ಆಯ್ತು. ಲಾಸ್ಟ್ ಒಂದು ಮೈನಸ್ ಉಳಿಯಾತೈತೆ ಅಂದ್ರೆ ಏನಾಗಬೇಕು? ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಕತಿ? ಮೈನಸ್ ಆಕತಿ. ಉತ್ತರ ಎಷ್ಟು ಬರ್ತೈತಿ? 1 ಬರ್ತದೆ. ಈಗ ನನಗೆ ಹೇಳ್ಬೇಕು ನೀವು -1 ತಗೊಂಡು, ಯಾಕಂದ್ರೆ ಈಸಿ ಆಗತ್ತೆ ಪಟಕ್ನ ಉತ್ತರ ಬರೆಯಕ. -1 ಹಿಂಗೆ ಇಲ್ಲಿ ಬೇರೆನೂ ಇರ್ಬೋದು, ಬೇಕಾದ ದೊಡ್ಡದಿರ್ಲಿ, ಅಷ್ಟು ಸಲ ಗುಣಿಸ್ಬೇಕಾಗತ್ತೆ. ಈಗ ನಾನೇನು ಮಾಡ್ತೀನಿ? 1023 ಬರಿತೀನಿ. 1023 ಬೆಸ್ ಸಂಖ್ಯೆನೋ ಸಮ ಸಂಖ್ಯೆ? ಬೆಸ್ ಸಂಖ್ಯೆ. ಅಂದ್ರೆ ಇದ್ರ ಉತ್ತರ ಎಷ್ಟು ಆಗ್ಬೇಕು? ಮೈನಸ್ ಆಗ್ಬೇಕು, 1 ಬರಿಬೇಕು. ತಿಳಿತು? ಅಂದ್ರೆ ನಮ್ಮ ತೀರ್ಮಾನ ಏನಪ್ಪ? ಯಾವುದೇ ಒಂದು ಋಣಾತ್ಮಕ ಸಂಖ್ಯೆಯ ಘಾತ ಸಮ ಇತ್ತು ಅಂದ್ರೆ ಚಿಹ್ನೆ ಏನಾಕತಿ? ಪ್ಲಸ್ ಬರ್ತೈತೆ. ಆಮೇಲೆ ಋಣಾತ್ಮಕ ಸಂಖ್ಯೆಯ ಘಾತ ಬೆಸ ಇತ್ತು ಅಂದ್ರೆ ಏನು ಬರ್ತೈತಿ? ಮೈನಸ್ ಬರ್ತೈತಿ ಅನ್ನೋದನ್ನು ನೆನಪಿನಾಗ ಇಟ್ಕೊಳ್ಬೇಕು. ಇನ್ನು ಮುಂದೆ ಋಣಾತ್ಮಕ ಘಾತ ಸೂಚಿಗಳು, ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ x⁻n ಇಕ್ವಲ್, ನಾನು ನೇರವಾಗಿ ಸೂತ್ರ ಬರಿತೀನಿ ನೋಡ್ರಿ. x⁻n ಇಕ್ವಲ್ ಟು n ಇತ್ತಂದ್ರೆ ಇದನ್ನ 1/x⁻n ಅಂತ ಇರ್ಬೋದು. ಇಲ್ಲಿ x ಅನ್ನೋದು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ. x ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ, ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ. ಮತ್ತು n ಏನಾಗಿರ್ತೈತೆ ಅಂದ್ರೆ ಒಂದು ಪೂರ್ಣಾಂಕ ಆಗಿರ್ತದೆ. n ಯಾವುದೇ ಪೂರ್ಣಾಂಕ ಅಂತ ನಾವು ಹೇಳ್ಬೋದು. n ಅನ್ನೋದು ಯಾವುದೇ ಪೂರ್ಣಾಂಕ. ಲಕ್ಷ ಕೊಡಬೇಕು. ಇದಕ್ಕೊಂದಿಷ್ಟು ಉದಾಹರಣೆಗಳ ಮುಖಾಂತರ ಈ ನಿಯಮವನ್ನು ತಿಳ್ಕೊಳ್ಳೋಣ. ಸ್ವಲ್ಪ ನನ್ನ ವಿಚಾರಗಳನ್ನು ತಿಳ್ಕೊರಿ. x ನ ಘಾತ -2 ತಿಳ್ಕೊಂಡು ಇದನ್ನ ಹೆಂಗೆ ಬರಿಬೇಕು ಅಂತಂದ್ರೆ 1 x ನ ಘಾತ ಎಷ್ಟು ಬರಿಬೇಕು? 2 ಬರಿಬೇಕು. ಈಗ 2 ಘಾತ -3 ತಿಳ್ಕೊರಿ. ಈ ನಿಯಮದ ಪ್ರಕಾರ ಇದು ಮೈನಸ್ ಬೇಡಪ್ಪ ಅಂದ್ರೆ ಅದ್ರ ವ್ಯತ್ಕ್ರಮ ತಗೊಳ್ಳೋದು. 1 ತಗೊಳ್ಳೋದ, ಅದನ್ನ ಹೆಂಗಿದ್ದಂಗೆ ಇಡೋದು. 2 ಘಾತ 3 ಇಷ್ಟೇ ಹೇಳ್ತೈತೆ ನಿಯಮ. ತಿಳಿತು? 2 ಘನ ಮಾಡಿದ್ರೆ ಎಷ್ಟು ಬರ್ತೈತೆ? ಅದ 8 ಬರ್ತೈತಿಲ್ಲ? 1/8 ಬರೀನು. ಇನ್ನು ನೋಡಿ 1 ಘಾತ -10 ತಿಳ್ಕೊಡ್ರಿ. ಆವಾಗ 1/1 1 10 ಸಲ ಗುಣಿಸಿದ್ರೆ 1 ಬರ್ತೈತೆ. ಅಂದ್ರೆ ಉತ್ತರ ಎಷ್ಟು? 1 ಬರ್ತದೆ. ತಿಳಿತಾ? ಅರ್ಥ ಮಾಡ್ಕೊಂಡ್ರಿದ್ನ? ಸರಿ. ಹಂಗಂದ್ರೆ 5 ಘಾತ -4 ತಿಳ್ಕೊಡ್ರಿ. 5 ಘಾತ -4 ಇದನ್ನ ಹೆಂಗೆ ಬರಿಬೇಕು ಹೇಳ್ರಿ ನೀವು? 1/, ಎಷ್ಟು ಬರಿಬೇಕು? 5 ಘಾತ 4 ಬರಿಬೇಕು. ಭಾಳ ದೊಡ್ಡ ಇದ್ದು ಅಂದ್ರೆ ಹಿಂಗೆ ಇಟ್ಟರು ನಡೀತೈತಿ. ಈಗ ಇಡಕ್ಕೆ ಬರ್ತೈತಿ. 5 ಇಲ್ಲೇ 25, 25 ಇಲ್ಲೇ 125, 125 ಇಲ್ಲೇ 625. 1/625 ಅಂತ ಬರಲಿಕ್ಕೆ ಬರ್ತದೆ. ತಿಳಿತಾ ನಿಮಗೆ ಇದಿಷ್ಟ? ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ನಿಯಮವನ್ನು ನೆನಪಿನಾಗ ಇಟ್ಕೊರಿ.
ಈಗ ಎ ಅಪಾನ್ ಬಿ ರೂಪದಾಗ ಇತ್ತಂದ್ರೆ ನೆನಪಿನಾಗ ಏನು ಇಡ್ಬೇಕಂದ್ರೆ ಇಲ್ಲಿ ಇದನ್ನ ಕಂಪಲ್ಸರಿ ನೆನಪಿಡ್ರಿ. ಏನಪ್ಪ ಅಂತಂದ್ರೆ ಎ ಡಿವೈಡೆಡ್ ಬೈ ಬಿ ಈ ರೂಪದಾಗ ಇದಿತ್ತು ಅಂತಂದ್ರೆ ಇದಕ್ಕೆ ಘಾತ ಮೈನಸ್ ಎನ್ ಇತ್ತು ತಿಳ್ಕೊಡು. ಎ ಅಪಾನ್ ಬಿ ರೂಪದಾಗ ನಿಮ್ಗೆ ಸಂಖ್ಯೆ ಇದ್ದು ಅದರ ಘಾತ ಋಣಾತ್ಮಕ ಇತ್ತು ಅಂತಂದ್ರೆ ನೇರವಾಗೇನ ಇದನ್ನ ಬಿ ಬೈ ಎ ಮಾಡೋದ, ಅಂಶ ಇದ್ದ ಛೇದಿದ್ದ ಅಂಶದಾಗ ಮಾಡೋದ, ಇದು ಮೈನಸ್ ಇದ್ದು ಪ್ಲಸ್ ಮಾಡೋದು. ಸರಿ ಹೋಗ್ತದೆ, ಒಟ್ಟ ತಲೆ ಕೆಡ್ಸ್ಕೋಬೇಡ. ಅದಕ್ಕೇನು ಸಾಧನೆಗೆ ಇದನ್ನ ಏನು ಬೇಡ, ಇದು ನಿಮ್ಮ ಗಮನದಾಗ ಇರಲಿ. ಒಂದಿಷ್ಟು ಉದಾಹರಣೆಗಳನ್ನು ತಿಳ್ಕೊಳ್ಳೋಣ ನೋಡಿ. ಈಗ ನೋಡ್ರಿ 2 ಮೂರಾಂಶ ಐತಿ, ಇದ್ರ ಘಾತ -5 ಐತೆ ತಿಳ್ಕೊರಿ. ಈಗ ಈಕ್ವಲ್ ಟು ಹಾಕಿ ಇದನ್ನ 3 2 ಬರದ್ನಿ ಅಂತಂದ್ರೆ ಘಾತ ಎಷ್ಟು ಬರಿಬೇಕು? -5 ಬರಂಗಿಲ್ಲ. ಈಗ ಎಷ್ಟು ಬರಿಬೇಕು? +5 ಬರಿಬೇಕು. ಇಷ್ಟ. ಇದು ನಿಯಮವನ್ನು ಈ ರೀತಿ ಅರ್ಥ ಮಾಡ್ಕೊರಿ. ಇದನ್ನು ಸುಲಭೀಕರಣ ಮಾಡೋದೇನು ಬೇಡ, ಹಂಗೆ ಇರಲಿ. 1 ಡಿವೈಡೆಡ್ ಬೈ 5 ರೇಸ್ ಟು -7 ಐತೆ ತಿಳ್ಕೊಂಡು. ಈಗ 1 ಡಿವೈಡೆಡ್ ಬೈ 5 ರೇಸ್ ಟು -7 ಇದನ್ನ 5/1 ಬರಿತೀನಿ ಅಂದ್ರೆ 5 ಅಷ್ಟ. ಘಾತ ಎಷ್ಟು ಬರಿಬೇಕು? 7 ಬರಿಬೇಕು. ಇದನ್ನ 5ರ ಘಾತ 7 ಅಂತ ಬರಲಿಕ್ಕೆ ನಮಗೆ ಬರ್ತದ. ತಿಳಿತಿ ಇಷ್ಟ ನಾ ಹೇಳಿದ್ದು? ಏನು ಗೊಂದಲ ಇಲ್ಲಲ್ಲ, ಕನ್ಫ್ಯೂಷನ್ ಆಗಿಲ್ಲಲ್ಲ? ಸರಿ, ಇನ್ನೊಂದು ನಾ ಬರಿತೀನಿ, ನೀವು ಹೇಳಿ ನೋಡೋಣ. 3 ಡಿವೈಡೆಡ್ ಬೈ 5 ಬರೀ ನಾವು. ಘಾತ -8 ಐತಿ. ಇದನ್ನ ಹೆಂಗೆ ಬರಿಬೇಕು? 5 ಮೂರಾಂಶನ ಘಾತ 5 ಮೂರಾಂಶದ ಘಾತ ಎಷ್ಟು ಬರಿಬೇಕ? 8. 5/3 ರೇಸ್ ಟು ಎಷ್ಟು? 8. ಹಿಂಗೂ ಬರೆಯಕ್ಕೆ ಬರ್ತೈತೆ, ತಲೆಯಾಗಿರ್ಲಿ. ನೋಡ್ರಿ, ಇಲ್ಲೇ 3 4 ಐತೆ ತಿಳ್ಕೊಳ್ಳೋಣ. 3 4 ಇದರ ಘಾತ 5 ಐತಿ. ಇದನ್ನ 4 ಮೂರಾಂಶ ಬರೆದ್ರ ಅವಾಗ ಏನು ಬರೆಯವ್ರ ಘಾತಕ್ಕೆ? ಇಲ್ಲಿ ಪ್ಲಸ್ ಇದ್ದಾಗ ಅಲ್ಲಿ ಏನು ಬರಿಬೇಕು? -5 ಬರಿಬೇಕು. ಇದು ತಿಳಿತೋ ಇಲ್ಲ? ವಿಷಯ ಇಷ್ಟ ತಿಳ್ಕೊಳ್ಳೋದೈತಿ. ಇಲ್ಲಿ ಇಷ್ಟ ಐತಿ, ಬರಿತಾ ಹೊಂಟಿರಿ ನನ್ನ ಜೊತೆ. ಇನ್ನೊಂದಿಟ್ಟು ಭಾಳ ಸಣ್ಣ ಸರಳ ಲೆಕ್ಕದವಲ್ಲ ನಿಮ್ಮ ಪುಸ್ತಕದಾಗ ಬಂದ ಇವು ಕಂಡುಹಿಡಿಯಿರಿ ಅಂತೇಳಿ. ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದರು. ಒಂದನೇದು ಪ್ರಶ್ನೆ ಬರ್ಕೋರಿ ಎಲ್ಲರೂ. 6 × 6 × 6 × 6 ಐತಿ. 6 ಎಷ್ಟು ಸಲ ಗುಣಾಕಾರ ಆಗೈತಿ? 4 ಬಾರಿ ಗುಣಿಸಲ್ಪಟ್ಟಿದೆ. ಅಂದ್ರೆ 6ರ ಘಾತ ನಾ ಎಷ್ಟು ಬರಿಬೇಕು? 4 ಬರಿಬೇಕಿಲ್ಲ? 6ರ ಘಾತ ಎಷ್ಟು ಬರೆಯೋಣ? 4 ಬರೆಯೋಣ. ಎರಡನೇದು ವಾಯ್ ಅಂತಕ್ಕಂತಹ ಚರಾಕ್ಷರ ಅದು ಪುನರಾವರ್ತಿತವಾಗಿ ಮತ್ತೊಂದು ಸಲ ಗುಣಾಕಾರ ಆಗೈತೆ. ಅಂದ್ರೆ ವಾಯ್ನ ಘಾತ ನಾ ಎಷ್ಟು ಬರಲಿ? ಎಷ್ಟು ಬರಿಬೇಕು? 2 ಬರಿಬೇಕು. ಹಂಗ ಮೂರನೇ ಪ್ರಶ್ನೆ ಬಿ ಇಂಟು ಬಿ 4 ಬಾರಿ ಗುಣಿಸಲ್ಪಟ್ಟಿದೆ. ಬಿಯು 4 ಬಾರಿ ಗುಣಿಸಲ್ಪಟ್ಟಿರೋದ್ರಿಂದ ಬಿನ ಘಾತ ಎಷ್ಟು ಬರಿಬೇಕು? ನಾನು 4 ಅಂತ ಬರಿಬೇಕು. ಮುಂದಿನ ಪ್ರಶ್ನೆ 5 2 ಸಲ 7 3 ಸಲ ಆಯ್ತು. 5 2 ಸಲ, ಆಮೇಲೆ 7 ಅಂತಕ್ಕಂಥದ್ದು 3 ಬಾರಿ ಗುಣಿಸಲ್ಪಟ್ಟಿದೆ. ಬಹಳ ಸುಲಭ ಇದೆ, ಬೇಗ ಬೇಗ ಬರೆಯೋಣ. ನೀವು ಚುರುಕಾಗಿ ಬೇಗ ಬೇಗ ಬರಿತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. 5 ಅಂತಕ್ಕಂಥದ್ದು 2 ಬಾರಿ ಗುಣಿಸಲ್ಪಟ್ಟಿರೋದ್ರಿಂದ 5ರ ಘಾತ ಎಷ್ಟು ಬರೆಯೋಣ? 2 ಬರೆಯೋಣ. 7ರ ಘಾತ ಎಷ್ಟು ಬರೆಯೋಣ? 3. 7 3 ಬಾರಿ ಬಂದಿದೆ. 2 2 ಎ 2 × 2 ಎ × ಎ ಐತಿ. ಅಂದ್ರೆ 2ರ ಘಾತ ಎಷ್ಟು ಬರೆಯೋಣ? 2. ಯಾಕಂದ್ರೆ 2 ಎಷ್ಟು ಬಾರಿ ಗುಣಿಸಲ್ಪಟ್ಟೈತಿ? 2 ಬಾರಿ ಗುಣಿಸಲ್ಪಟ್ಟೈತಿ. ಎ ಎಷ್ಟು ಬರೆಯೋಣ? 2 ಬರೆಯೋಣ. ತಿಳಿತಾ? ಎಷ್ಟು ಮುಂದೆ ನೋಡ್ರಿ. ಎ 3 ಸಲ, ಸಿ 3 ಸಲ, ಇಲ್ಲ ಸಿ 4 ಸಲ. ಎ ಎಷ್ಟು ಸಲ? ಎ 3 ಸಲ, ಸಿ 4 ಸಲ, ಡಿ 1 ಸಲ. 1 2 3, ಸಿ 1 2 3 4, ಡಿ ಒಮ್ಮೆಲ್ಲ. ಎನ ಘಾತ ಎಷ್ಟು ಬರೆಯೋಣ? 3. ಎನ ಘಾತ 3. ಸಿ ನ ಘಾತ ಎಷ್ಟು ಬರೆಯೋಣ? 4. ಡಿ ನ ಘಾತ ಎಷ್ಟು ಬರೆಯೋಣ? 1. ಇದು ಘಾತಾಂಕ ರೂಪದಾಗ ಬರೆಯೋದು. ತಿಳಿತಿಲ್ಲ? ಇಷ್ಟ ಒಂದೇ ಪ್ರಶ್ನೆ. ಎಲ್ಲರಿಗೂ ಅರ್ಥ ಮಾಡ್ಕೊಂಡ್ರಿ? ಇಂಥವೆಲ್ಲ ಬಿಡಿಸ್ತಿರ್ತಿಲ್ಲ, ವಿಡಿಯೋ ನಿಲ್ಲಿಸೋದು ಅದು ಮಾಡಬಾರ್ದು. ನನ್ನ ಜೋಡಿನ ಬರ್ಕೋತ ಹೋಗ್ಬಿಡೋದು. ಅರ್ಥ ಆಯ್ತಾ? ಇದನ್ನೆಲ್ಲ ರೂಢಿಸ್ಕೊಂಡು
ಕೆಳಗಿನ ಪ್ರತಿಯೊಂದು ಅನ್ನು ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತ ಐತಿ. ಆಗಲೇ ಮಾಡಿದೀವಲ್ಲ. 648 ಬರ್ಕೋರಿ. ಒಂದೇದು 648 ಐತಿ, ಅದನ್ನು ಮಾಡೋಣ. ಒಂದೇದು 648 ಈಕ್ವಲ್ ಟು ಏನು ಬೇರೆ ಬರ್ತೈತೆ ನೋಡೋಣ. ಮೊದಲು ಅಪವರ್ತನ ತೆಗಿಬೇಕಲ್ಲ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. 2 ಎಷ್ಟಲೇ ಹಚ್ತೀರಿ? 2 3ಲೇ, 2 3ಲೇ, ಮುಂದೆ 2 2ಲೇ, 2 4ಲೇ, ಮತ್ತೆ 2 ಹಚ್ಚನು 2 1ಲೇ 2, 2 6ಲೇ 12, 2 2ಲೇ 4, 2 8ಲೇ 2 1ಲೇ, 2 ಎಷ್ಟಲೇ ಮುಂದೆ 2 ಬರಂಗಿಲ್ಲ. 2ಲೇ ಎಷ್ಟಲೇ ಹಚ್ತಾರೆ? 3ಲೇ ಹಚ್ತಾರಿಲ್ಲ? ಹಾಂ ತಗೋರಿ. 3 ಎಷ್ಟಲೇ? 3 7ಲೇ 6, 3 7ಲೇ 21, 3 9ಲೇ 27, 3 3ಲೇ 3 1ಲೇ. ತಿಳಿತಾ ಇಷ್ಟ ಎಲ್ಲರಿಗೂ? ಅರ್ಥ ಆಯ್ತಾ? ಓಕೆ ಸರಿ. 2 ಗುಂಡ್ಲೆ 2 ಗುಂಡ್ಲೆ 2, 2 ಗುಂಡ್ಲೆ 2 ಗುಂಡ್ಲೆ 2, 2 3 ಸಲ. 3 8 ಸಲ ಬರೆಯೋಣ? 4 ಸಲ. 3 4 ಸಲ ಬರೀಬೇಕಲ್ಲ. 3 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 3. ಹಂಗಂದ್ರೆ 648 ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಹೆಂಗೆ ಬರಿಬೋದು? 2ರ ಘಾತ ಎಷ್ಟು ಬರಲಿ? 3 ಬರಿಬೇಕು. 3ರ ಘಾತ ಎಷ್ಟು ಬರಿಬೇಕು? 4 ಬರಿಬೇಕು. ಯಾಕೆ ಹೆಂಗ ಅಂತ ಗೊತ್ತಾತಲ್ಲ? ತಿಳ್ಕೊಂಡ್ರಿ? ಈ ಲೆಕ್ಕ ಅರ್ಥ ಆತ ಎಲ್ಲರಿಗೂ? 2ನೇದು 405 ಐತಿ. 2ನೇದು ಏನೈತಿ? 405 ಐತಿ. ಈ 405 ಯಾವ ರೀತಿ ಬರೆಯಕ್ಕೆ ಬರ್ತೈತಿ ಅನ್ನೋದನ್ನ ನೋಡೋಣ. 405 ಪಕ್ಕಕ್ಕೆ ಬರ್ಕೊಳ್ಳೋಣ. ಮೊದಲ 5ರಿಂದ ಭಾಗಿಸ್ಕೊಳ್ಳೋಣ. ಏನು 3ರಿಂದ ಹೋಗತ್ತೆ ನೋಡ್ರಿ. 3ರಿಂದ ಹೋಗತ್ತೆ. 3 1ಲೇ 3 3ಲೇ 3 3ಲೇ ಕರೆಕ್ಟ್ ಐತೆನಾ? 3 5ಲೇ ಮತ್ತೆ 3ಲೇ ಹೋಗತ್ತೆ ನೋಡ್ರಿ. 3 4ಲೇ 12, 3 5ಲೇ 15, 3 1ಲೇ 3, 3 5ಲೇ 15, ಮತ್ತೆ 3 5ಲೇ, ಆಮೇಲೆ 5 1ಲೇ. 405 ಈಕ್ವಲ್ ಟು ಹೆಂಗೆ ಬರಕತ್ತ? 3 ಗುಂಡ್ಲೆ 3, 3 ಗುಂಡ್ಲೆ 3 ಗುಂಡ್ಲೆ 3, 4 ಸಲ 3 ಬರಿಬೇಕು. 5 8 ಸಲ ಬರಿತೀರಿ? 1 ಸಲ ಬರಿತೀರಿ. ಇಂಟು 5 ಅಂದ್ರೆ ಇದನ್ನ ಘಾತ ರೂಪದಾಗ ಬರೆದ್ರೆ 3ರ ಘಾತ ಎಷ್ಟು ಬರಿಬೇಕು? 405 ಈಕ್ವಲ್ ಟು 3ರ ಘಾತ ಎಷ್ಟು ಬರಿತೀರಪ್ಪ? 4. 5ರ ಘಾತ ಎಷ್ಟು ಬರಿತೀರಿ? 1 ಬರಿತೀರಿ. ಇನ್ನ 3ನೇ ಉಪಪ್ರಶ್ನೆ, ಅದನ್ನು ಇಲ್ಲೇ ಬಿಡಿಸೋಣ ನೋಡಿ. 540 ಐತಿ. 540 ಈಕ್ವಲ್ ಟು, ಈಗ ನಾ 540 ಅಪವರ್ತನ ತಕ್ಕೋತೀನಿ. 540 ಇಲ್ಲಿ ಬರಿತೀನಿ ನೋಡಿ. 540 ಅಪವರ್ತನ ತಕ್ಕೊಳ್ಳೋಣ. 2ರಲ್ಲಿ ಹಚ್ಚಿರಿ ಮೊದಲ. 2 2ಲೇ 4, 1 ಉಳಿತಿದ್ದು ಮನಸ್ಸಿನಾಗ ಇಟ್ಕೋಬೇಕು. ಮುಂದೆ 4 ಐತಿ ನೋಡ್ಬೇಕು. 14 ಹಾಕತ್ತೆ. 2 ಎಷ್ಟಲೇ? 2 7ಲೇ 14, ಮುಂದೆ 0, ಮುಂದೆ ಮತ್ತೆ 2 ಹಚ್ಚಿರಿ. 2 1ಲೇ 2, 2 3ಲೇ 6, 2 5ಲೇ 10, 3ಲೇ ಹೋಗತ್ತೆ ನೋಡ್ರಿ. 3 ಎಷ್ಟಲೇ? 3 4ಲೇ 12, 1 ಉಳಿತು 15, 3 5ಲೇ 15, 3 1ಲೇ 3 5ಲೇ 3 5ಲೇ 5 1ಲೇ. ಅಂದ್ರೆ 540 ಹೊಡೆದು ಬರೆದ್ರೆ ಮಾಡಿದ್ರಿ ಇದನ್ನೆಲ್ಲ ನನ್ನ ಜೊತೆ ನಾ ಯಾವ ಸ್ಪೀಡ್ಲೆ ಹೊಂಟಿರ್ತೀನಲ್ಲ ಅದರ ಸ್ಪೀಡಕ್ಕೆ ನೀವು ಸೆಟ್ ಆಗಬೇಕು. ನಾ ಏನು ಭಾಳ ನನಗೆ ಎಲ್ಲ ಬರ್ತೈತೆ ಅಂತೇಳಿ ಗಡ್ಬಡಿಲ್ಲ ಮುಂದೆ ಹೊಂಟಿಲ್ಲ. ಒಂದು ಲೆವೆಲ್ ನಿಮ್ಮ ಮಾನಸಿಕ ಸ್ಥಿತಿ ತಿಳ್ಕೊಂಡನೇ ಬರೆಯತ್ತೀನಿ. ಅದರೊಂದಿಗೆ ನೀವು ನನ್ನೊಂದಿಗೆ ಬರುವುದನ್ನು ರೂಢಿಸ್ಕೋಬೇಕು. ಸರಿ, 2 ಗುಂಡ್ಲೆ 2 ಎಷ್ಟು ಸಲ ಬರಲಿ? ಮತ್ತು ನಾನು ಪ್ರಶ್ನಿಸ್ತಕ್ಕಂಥ ಪ್ರಶ್ನೆಗಳಿಗೆ ಪ್ರತಿಯೊಬ್ಬರು ಉತ್ತರ ಕೊಡ್ರಿ. ವಿಡಿಯೋ ನೋಡೋರು ಕೂಡ ಉತ್ತರ ಕೊಡ್ರಿ. ಸಂಪೂರ್ಣ ನಿಮ್ಮನ್ನು ನೀವು ಇದರೊಳಗೆ ತೊಡಗಿಸ್ಕೊಡ್ರಿ. ಅಂದ್ರೆ ನಿಮ್ಮ ವಿಷಯ ಜ್ಞಾನ ಹೆಚ್ಚಾಗ್ತದೆ. 3ನೇ 8 ಸಲ ಬರಲಿ? ಗುಣಾಕಾರ ಮಾಡಿ 3 ಸಲ ಬರಲಿ. 5 8 ಸಲ ಬರೆಯೋಣ? 1 ಸಲ ಬರಿಬೇಕು. ಇನ್ನು ಇದನ್ನ ಘಾತಾಂಕ ರೂಪದೊಳಗೆ, ಘಾತ ಸೂಚಿಯ ರೂಪದೊಳಗೆ ಬರಿಬೇಕಂದ್ರೆ 2ರ ಘಾತ ಎಷ್ಟು ಬರೆಯೋಣ? ಎಲ್ರಿಗೂ ಗೊತ್ತಾಯ್ತು? 2ರ ಘಾತ 2 ಬರಿಬೇಕು. 3ರ ಘಾತ ಎಷ್ಟು ಬರೆಯೋಣ? 3. ಆಮೇಲೆ 5ರ ಘಾತ ಎಷ್ಟು ಬರೆಯೋಣ? 1 ಬರೆಯೋಣ. ಇಲ್ಲಿ ಇದು ಕೆಲಸ ಪೂರ್ಣ ಆಯ್ತು. ಇನ್ನು ಯಾವ್ದು ಉಳಿತು? 3600. 4ನೇದು 3600 ಇದೆ. ಇದನ್ನು ಯಾವ ರೀತಿ ಬರಿಬೇಕು ಅಂತ ನೋಡೋದಿದೆ. 3600 ಪಕ್ಕದಾಗ ಬರ್ಕೊಳ್ಳೋಣ ಮತ್ತು ಅದಕ್ಕೆ ಅಪವರ್ತನಗಳನ್ನು ತೆಗಿತಕ್ಕಂಥ ಕೆಲಸ ಮಾಡೋಣ. ಭಾಳ ಸರಳ ಐತಿ. 2ರಿಂದ ಹಚ್ಕೊರ್ ಮೊದಲು. 2 1ಲೇ 2, 3 ಐತಪ್ಪ, 1 ಉಳಿತು 16 ಆಯ್ತು. 2 ಎಷ್ಟಲೇ? 2 8ಲೇ 16 ಆಕತ್ತೆ. ಮುಂದೆ ಎಷ್ಟು 0 ಇಡಬೇಕು?
2 0 ಇಡ್ತೀರಿ. ಮತ್ತೆ 2 ಹಚ್ತೀರಿ, 18 ಐತಿ. 2 ಎಷ್ಟಲೇ ಹಚ್ತೀರಿ? 2 9 18. 0 2 ಇಡಬೇಕು. ಮತ್ತೆ 2 2 4 8, 1 ಉಳಿತು 10 ಆಯ್ತು. 2 5 10, 0 1 ಬರಿಬೇಕು. ಗೊತ್ತಾಯ್ತಾ? ಈಗ ಮತ್ತೆ 2 2 2 4, 2 2 4, 2 5 10. ಇಲ್ಲಿಗೆ ನಿಂತು ನೋಡಿ. 2 ಬಾಗ್ ಹೋಗಂಗಿಲ್ಲ. ಇನ್ನು ಎಷ್ಟಲೇ ಹಚ್ತೀರಿ ಹೇಳ್ರಿ? 3 ಬಾಗ್ ಹೋಗ್ತೈತಿ. 3 ಎಷ್ಟಲೇ ಹಚ್ತೀರಿ? 3 7 21, 3 5 15. ಸ್ವಲ್ಪ ಫಾಸ್ಟ್ ಹೋಗ್ತೀನಿ ನೋಡ್ರಿ. 3 2 6, 3 5 15. 3ರಿಂದ ಭಾಗಿಸೋದು ಮುಗಿದ ಸಾಧ್ಯತೆ. ಇನ್ನು ಎಷ್ಟಲೇ ಹಚ್ಕೋಬೇಕು? 5ರಿಂದ ಹಚ್ಬೇಕು. 5 5 25, 5 1 5. ಇಲ್ಲಿಗೆ ಅಪವರ್ತಿಸುವ ಕೆಲಸ ಪೂರ್ಣ ಆಯಿತು. ಮಾಡ್ಕೊಂಡ್ರಿ? ಹಾಂ, ಇನ್ನು ಗುಣಿಸ್ಬೇರಿ ನೋಡ್ರಿ. 2 ಎಷ್ಟು ಸಲ ಗುಣಿಸ್ಕೊಳ್ಳೋನು? 4 ಬಾರಿ ಗುಣಿಸ್ಕೋಬೇಕು. ಆಮೇಲೆ 3 ಎಷ್ಟು ಸಲ ಗುಣಿಸ್ಕೊಳ್ಳೋನು? 2 ಬಾರಿ ಗುಣಿಸ್ಕೋಬೇಕು. ಆಮೇಲೆ 5 ಎಷ್ಟು ಸಲ ಗುಣಿಸ್ಕೊಳ್ಳೋನು? 2 ಸರಿ ಗುಣಿಸ್ಕೋಬೇಕು. ತಿಳಿತಾ ಎಲ್ಲರಿಗೂ? ಸರಿ. 2ರ ಘಾತ ಎಷ್ಟು ಬರೆಯೋಣ ಈಗ? 4. 3ರ ಘಾತ ಎಷ್ಟು ಬರೆಯೋಣ? 5ರ ಘಾತ ಎಷ್ಟು ಬರೆಯೋಣ? 2. 3600 ಘಾತಾಂಕ ರೂಪದಾಗ ಬರ್ದ್ವಿ. ತಿಳಿತಾ? ಬಹುಶಃ ಇದ ಕೊನೆಯ ಪ್ರಶ್ನೆ ಈ ಅಭ್ಯಾಸದಾಗಿನ. 3600 2. ಇನ್ನೊಂದೇನೋ ಕೊಟ್ಟಾನ, ಮುಗೀತು. ಇನ್ನೊಂದು ಐತಿ. ಮೌಲ್ಯವನ್ನು ಬರೆಯಕ್ಕೆ ಹೇಳಿದ. ಪ್ರತಿಯೊಂದರ ಕೆಳಗಿನ ಪ್ರತಿಯೊಂದರ ಸಂಖ್ಯಾತ್ಮಕ ಮೌಲ್ಯವನ್ನು ಬರೀರಿ ಅಂತ ಹೇಳಿದಾರೆ. ಅಂದ್ರೆ ಈ ಘಾತ ರೂಪದಾಗ ಕೊಟ್ಟಾರೋ ಅದರ ಸಂಖ್ಯಾತ್ಮಕ ಮೌಲ್ಯವನ್ನು ನಾವು ಏನು ಮಾಡ್ಬೇಕಾಗೈತಿ? ಬರಿಬೇಕಾಗೈತಿ. ನೋಡ್ರಿ, 2 ಗುಂಡ್ಲೆ 10ರ ಘಾತ 3 ಅದ. ಒಂದೇದು 2 ಗುಂಡ್ಲೆ ಎಷ್ಟೈತಿ? 10ರ ಘಾತ 3 ಐತಿ. 2 ಅಂಗ ಇಡನು. 10ರ ಘಾತ 3 ಅಂದ್ರೆ ಏನದು? 10 ಗುಂಡ್ಲೆ 10 ಗುಂಡ್ಲೆ 10. ನೋಡ್ರಿ, 2 ಅಂಗ ಇಡ್ರಿ. 10 3 ಸಲ ಗುಣಿಸಿದ್ರೆ 1000 ಹೌದಿಲ್ಲ? 1000ಕ್ಕೆ 2 ಗುಣಿಸಿದ್ರೆ ಎಷ್ಟು ಬರ್ತದೆ? 2000. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೈತಲ್ಲ, ಇದ್ರ ಸಂಖ್ಯಾತ್ಮಕ ಮೌಲ್ಯ ಎಷ್ಟು ಅಂತಂದ್ರೆ 2000 ಆಗ್ತದೆ. ಹಾಗೆ ನೋಡ್ರಿ, ಎರಡನೇದು 7ರ ಘಾತ 2 ಅದ. 2ರ ಘಾತ ಎಷ್ಟದ? 3 ಅದ. 7ರ ಘಾತ 2 ಅಂದ್ರೆ 7ನ್ನ ಎಷ್ಟು ಸಲ ಗುಣಿಸ್ಕೋಬೇಕು? 2 ಸಲ ಗುಣಿಸ್ಕೋಬೇಕು. 2ನ್ನ ಎಷ್ಟು ಸಲ ಗುಣಿಸ್ಬೇಕು? 3 ಸಲ ಗುಣಿಸ್ಬೇಕು. 7 7 49. ಆಮೇಲೆ 2 3 ಸಲ ಗುಣಿಸಿದ್ರೆ ಎಷ್ಟು ಬರ್ತದೆ? 8 ಬರ್ತದೆ. 2 ಇಲ್ಲೇ 4, 4 2 8. ಇದನ್ನ ಇಲ್ಲೇ ಮಾಡೋದು. ಇದನ್ನ 8 9 ಎಷ್ಟು? 72. 7 ಕೈಲ 8 4 32. 32ಕ್ಕೆ 7 ಕೂಡಿಸ್ರಿ, 39 ಅಂದ್ರೆ 392 ಆತ ಇಲ್ಲ? ಮುಂದಿನ ನೋಡಿ, 3ನೇ ಉಪಪ್ರಶ್ನೆ. 3 ಗುಂಡ್ಲೆ ಎಷ್ಟೈತೆ ಅಂದ್ರೆ 4ರ ಘಾತ 4 ಐತಿ. 3ನ್ನ ಹಾಗೆ ಇಟ್ಕೊಡ್ರಿ. 4ನ್ನ ಎಷ್ಟು ಬಾರಿ ಗುಣಿಸ್ಬೇಕು? 4 ಬಾರಿ ಗುಣಿಸ್ಬೇಕು. 4 ಗುಂಡ್ಲೆ 4 ಗುಂಡ್ಲೆ 4 ಗುಂಡ್ಲೆ 4. 3 ಹಂಗೆ ಇರಲಿ. 4ರ 4 4 16, 16 4 64, 64 4 256, 256. 4 4 16, 16 4 64, 64 4 256. ಈ 3 ಗುಣಿಸೋದು. 3 6 12 1 ಕೈಲ. 3 5 15 1 16 1 ಕೈಲ. 3 2 6 1 7. 762. ಅದು ಸಾಂಖ್ಯಿಕ ಮೌಲ್ಯ, ಸಂಖ್ಯಾತ್ಮಕ ಬೆಲೆ ಅಂತ ಹೇಳ್ಬೋದು. 4ನೇದು ನೋಡ್ರಿ, -3ರ ಘಾತ. -3ರ ಘಾತ ಎಷ್ಟೈತಿ? 2 ಐತಿ. ಗುಂಡ್ಲೆ -5ರ ಘಾತ ಎಷ್ಟೈತಿ? 2 ಐತಿ. ಇದರ ಅರ್ಥ -3ನ್ನ ಎಷ್ಟು ಸಲ ಗುಣಿಸ್ಬೇಕು? 2 ಸಲ ಗುಣಿಸ್ಬೇಕು. ಡೈರೆಕ್ಟ್ 3ರ ವರ್ಗ ಎಷ್ಟು? 9 ಹೌದಿಲ್ಲ? ಪ್ಲಸ್ ಇಡ್ತೀರೋ ಮೈನಸ್ ಇಡ್ತೀರಿ? ಈಗ ಋಣಾತ್ಮಕ ಸಂಖ್ಯೆಯ ಘಾತ ಸಮಸಂಖ್ಯೆ ಇತ್ತು ಅಂದ್ರೆ ಪ್ಲಸ್ ಬರ್ತೈತಿ. ಇದು ಋಣಾತ್ಮಕ ಸಂಖ್ಯೆ ಐತಿ, ಘಾತ ಸಮಸಂಖ್ಯೆ ಐತಿ, ಹಂಗಂದ್ರೆ ಪ್ಲಸ್ ಬರಿಬೇಕು. 5ರ ವರ್ಗ ಎಷ್ಟು? 25. 25 9 ಎಷ್ಟು? 225. ಮುಗಿತ್ಲಾ ಉತ್ತರ ಇಲ್ಲಿಗೆ? ಮುಂದೆ 3ರ ಘಾತ 2, 10ರ ಘಾತ 3ರ ಘಾತ 2 ಗುಂಡ್ಲೆ 10ರ ಘಾತ ಎಷ್ಟೈತಿ? 4 ಐತಿ. 3ರ ಘಾತ 2 ಅಂದ್ರೆ 3ರ ವರ್ಗ 9. 9. 10ರ ಘಾತ 4 ಅಂದ್ರೆ 1ರ ಮುಂದೆ 1 2 3 4 ಪೂಜಿ ಇಟ್ಟು 10 ಗುಂಡ್ಲೆ 10 ಗುಂಡ್ಲೆ 10 ಗುಂಡ್ಲೆ 10 4 ಸಲ ಬರೀತೀರ. 4 ಪೂಜಿ ಇಟ್ಕೊಂಡ್ಬಿಡೋಣ ಡೈರೆಕ್ಟ್. 9 ಗುಂಡ್ಲೆ 1 9, ಮುಂದೆ 4 ಪೂಜಿ ಇಡಬೇಕು. 90,000. ತಿಳಿತಾವಿಲ್ಲ? ಇಷ್ಟ ಐತಿ, ಭಾಳ ಸರಳ ಐತಿ. ಕೊನೆಯ ಪ್ರಶ್ನೆ 6ನೇದು. -2ರ ಘಾತ 5 ಗುಂಡ್ಲೆ -10ರ ಘಾತ ಎಷ್ಟಂದ್ರೆ 6 ಐತಿ.
ಎರಡು ಋಣ ಸಂಖ್ಯೆ ಅದಾವ, -2 ಋಣ ಸಂಖ್ಯೆ ಐತಿ, -10 ಕೂಡ ಏನೈತಿ ಋಣ ಸಂಖ್ಯೆ. ಋಣ ಸಂಖ್ಯೆ ಘಾತ ಬೆಸ ಇತ್ತು ಅಂದ್ರೆ ಅದು ಮೈನಸ್ ಬರ್ತೈತಿ, ಇದನ್ನು ಮೈನಸ್ ಬರ್ತದೆ. 2 5 ಸಲ ಗುಣಿಸಿರಂದ್ರೆ 32 ಬರ್ತೈತಿ. ಮನಸ್ಸನ್ನ ಮಾಡಿ ನೋಡ್ರಿ. ಆದ್ರೆ 2 2 4 4 2 8 8 16 16 32 5 ಸಲ ಗುಣಿಸಿದ್ರೆ 32 ಬರ್ತದೆ. 10 6 ಸಲ ಇದು ಘಾತ ನೋಡ್ರಿ. ಘಾತ ಏನೈತಿದು ಸಮಸಂಖ್ಯೆ ಇರೋದ್ರಿಂದ ಚಿಹ್ನೆ ಪ್ಲಸ್ ಬರಬೇಕು. 10 6 ಸಲ ಗುಣಿಸಿದ್ರೆ 1 ಮುಂದೆ 2 ಪೂಜೆ ಬರ್ತಾವೆ. 1 2 3 4 5 6 0 ಬರ್ತಾವೆ. ಎಷ್ಟು 10ನ್ನು 6 ಬಾರಿ ಗುಣಿಸಿದಾಗ 6 0 ಬರ್ತಾವೆ. ಈಗ 32 ಒಂದ್ಲೆ 32 ಮೈನಸ್ ಇಂಟು ಪ್ಲಸ್ ಮೈನಸ್ ಇದು ಮೊದಲು ಚಿಹ್ನೆ ಬರೀವಿ ನೋಡ್ರಿ. ಈ ಮೈನಸ್ ಪ್ಲಸ್ ಗುಣಾಕಾರಾಗಿ ಮೈನಸ್ ಆಕತಿ. 32 ಒಂದ್ಲೆ 32 ಅದ್ರ ಮುಂದೆ 0 8 ಅದಾವ ನೋಡ್ರಿ. ಎಷ್ಟು 0 ಅದಾವ? 1 2 3 4 5 6. ಇದು ನಮ್ಮ ಪರಿಹಾರ. ತಿಳಿತು ಇಷ್ಟೆಲ್ಲರಿಗೂ? ಸರಿ, ಇದಿಷ್ಟು ಪ್ರಶ್ನೆ. ಮತ್ತು ಹೆಚ್ಚುವರಿ ಪ್ರಶ್ನೆಗಳನ್ನು ಒಂದಿಷ್ಟು ತೊಗೊಂಡಿದ್ದೀನಿ. ಅದನ್ನು ಮತ್ತೆ ಮುಂದಿನ ಅವಧಿಯೊಳಗೆ ಚರ್ಚೆ ಮಾಡ್ತೀನಿ.